ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಪ್ಸಿಕನ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕ್ಯಾಪ್ಸಿಕನ್ ಪಲ್ಯ ಮಾಡೋಕ್ಕೆ ತುಂಬ ಈಸಿ, ಕ್ವಿಕ್ ರೆಸಿಪಿ. ಯಾವ ಥರ ಮಾಡೋದು ಅಂತ ನೋಡೋಣ. ಏನೇನು ಬೇಕು ಅಂತಲೂ ಹೇಳ್ತೀನಿ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಕ್ಯಾಪ್ಸಿಕನ್ ಪಲ್ಯ ರೊಟ್ಟಿ ಜೊತೆ, ಚಪಾತಿ ಜೊತೆ, ರಾಗಿ ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ತಟ್ಟ ರೊಟ್ಟಿ ಜೊತೆನೂ ತಿನ್ಬೋದು. ಬರೀ ಅನ್ನಕ್ಕೂ ಕಲ್ಸ್ಕೊ ತಿನ್ಬೋದು. ನೋಡೋಣ ಏನೇನು ಬೇಕು ಅಂತ. ಉಪ್ಪು, ದಪ್ಪ ಪರ ತಗೋಬೋದು, ಸಣ್ಣ ಪರ ತಗೋಬೋದು. ನೆಕ್ಸ್ಟ್ ನೀರು ಒಂದು ಸ್ವಲ್ಪ ಬೇಕು. ಫ್ರೀಡಮ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೋಬೋದು. ಕ್ಯಾಪ್ಸಿಕನ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ದಪ್ಪದ ಮೂರು ತಂದಿದ್ದೀನಿ. ಈರುಳ್ಳಿನ ಅಷ್ಟೇ 3 ತಂದಿದ್ದೀನಿ. ಟೊಮೊಟೊನ ಒಂದು 4 ತಂದಿದ್ದೀನಿ. ಹುಳಿ ಬೇಕು ಅಂತ ಒಂದು ಸ್ವಲ್ಪ. ಕಾಯಿ ತುರಿ, ಮಟನ್ ಸಾಂಬಾರು ಪುಡಿ ತಂದಿದ್ದೀನಿ ನಾನು. ನೆಕ್ಸ್ಟ್ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ. ಕಾಯಿದ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕಬೇಕು. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಪಿಂಕಿಶ್ ಆಯ್ತದೆ, ಮೆತ್ಕಾಯ್ತದೆ ಈರುಳ್ಳಿ. ಅಲ್ಲಿವರೆಗೂ ನೀಟಾಗಿ ತಿರುಗಬೇಕು. ನೋಡಿ ಇವಾಗ ಯಾವ ಥರ ಕಾಣಿಸ್ತೈತೆ ಅಂತ. ಈರುಳ್ಳಿನ ನೀಟಾಗಿ ಹುರ್ಕೊಳ್ಳಿಲ್ಲ ಅಂದರೆ ಅದು ಬೇಯಲ್ಲ. ಎಣ್ಣೆಲ್ಲ ನೀಟಾಗಿ ಬೇಯಿಸ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ಇವಾಗ ಬೆಂದೈತೆ. ಕಲರ್ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಪಿಂಕಿಶ್, ಲೈಟ್ ಪಿಂಕ್ ಥರ ಕಾಣಿಸ್ತೈತೆ. ನೆಕ್ಸ್ಟ್ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿರೋ ಟೊಮೊಟೊ ಎಲ್ಲ ನೀಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಉದ್ದುದ್ದಕ್ಕೂ ಕಟ್ ಮಾಡ್ಕೊಬೋದು. ನಾನು ಚಿಕ್ಕ ಚಿಕ್ಕಗೂ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ನೀಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊನೂ ಅಷ್ಟೇ ಮೆತ್ಕಾಗಬೇಕು, ನೀಟಾಗಿ ಹುರ್ಕೋಬೇಕು. ಟೊಮೊಟೊದಲ್ಲಿ ನೀರು ಬಿಡ್ತೈತೆ ನೋಡಿ ಯಾವ ಥರ ಬಿಡ್ತೈತೆ ಟೊಮೊಟೊದಲ್ಲಿ ನೀರು ಅಂತ. ನೀಟಾಗಿ ಬೇಯಬೇಕು ಅದು. ಟೊಮೊಟೊ ನೀಟಾಗಿ ಬೇಯಿಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಬೇಕಾದ್ರೆ ಹುರ್ಕೋಬೋದು. ಬಟ್ ತಿರುಗ್ತಾ ಇರ್ಬೇಕು ಅವಾಗವಾಗ. ನೋಡಿ ಟೊಮೊಟೊನೂ ಆಲ್ಮೋಸ್ಟ್ ಮೆತ್ಕಾಗೈತೆ. ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಕ್ಯಾಪ್ಸಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿರುವಂಥ ಕ್ಯಾಪ್ಸಿಕನ್ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು 3 ಕ್ಯಾಪ್ಸಿಕನ್ ದಪ್ಪ ತಗೊಂಡಿದ್ದೀನಿ. ಎಲ್ಲ ನೀಟಾಗಿ ಆ್ಯಡ್ ಮಾಡ್ಕೋಬೇಕು. ನೀವು ಬೇಕಾದ್ರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ದಪ್ಪಕ್ಕೆ ಬೇಕಾದ್ರೆ ದಪ್ಪಗೆ ಕಟ್ ಮಾಡ್ಕೋಬೋದು. ಒಬ್ಬೊಬ್ಬರು ಬೀಜ ಹಾಕಲ್ಲ, ಒಬ್ಬೊಬ್ಬರು ಬೀಜ ಹಾಕ್ತಾರೆ. ನಾನಿಲ್ಲಿ ಬೀಜ ಹಾಕಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಇದು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲ್ಲ ನೀಟಾಗಿ ಬಾಡಿಸ್ಕೋಬೇಕು. ನೋಡಿ ಯಾವ ಥರ ನೀಟಾಗಿ ಇದು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ ಅಂತ. ಅಗಲ ಬೋಸಿ ತಗೊಂಡಿದ್ದೀನಿ ನಾನು, ಚಿಕ್ಕದ ಬ್ಲೌಸಿ ಏನು ತಗೊಂಡಿಲ್ಲ. ಇವನ್ನಾಗ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಎಲ್ಲನೂ ಹುರ್ಕೊತಾ ಇದ್ದೀನಿ ನೀಟಾಗಿ. ಎಲ್ಲ ನೀಟಾಗಿ ಹುರ್ಕೊತಾ ಇದ್ದೀನಿ. ನೀಟಾಗಿ ಹುರ್ಕೋಬೇಕು. ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಸಣ್ಣ ಉಪ್ಪು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಎಲ್ಲ ನೀಟಾಗಿ ಹುರ್ಕೊತಾ ಇದ್ದೀನಿ ನಾನು. ಕ್ಯಾಪ್ಸಿಕನ್ನು ಆಲ್ಮೋಸ್ಟ್ ಬೆಂದೈತೆ. ಈರುಳ್ಳಿ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಟೊಮೊಟೊನೂ ಅಷ್ಟೇ ಬೆಂದೈತೆ. ಇವಾಗ ನಾನು ಮಟನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಹುಳಿ ಸಾರು ಪುಡಿನೂ ಹಾಕ್ಬೋದು, ಇಲ್ಲ ಖಾರದ ಪುಡಿನೂ ಹಾಕ್ಬೋದು ನೀವು. ನಾನು ಮಟನ್ ಸಾರು ಪುಡಿ ಹಾಕ್ತಿದ್ದೀನಿ ನಾನು. ಇದು ನಮ್ಮ ಮನೆಯಲ್ಲೇ ಮಾಡಿರೋದು ಸಾಂಬಾರು ಪುಡಿ 2 ಹಾಕೋತಾ ಇದ್ದೀನಿ ನಾನು. ಮಟನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಂಡು ನೀಟಾಗಿ ತಿರುಗ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಆಮೇಲೆ ನೀರು ಹಾಕ್ಕೊಳ್ಳಿ. ನೋಡಿ ಇವಾಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಒಬ್ಬೊಬ್ರಿಗೆ ತಿಕ್ಕಾಗಿ ಬೇಕು, ಒಬ್ಬೊಬ್ರಿಗೆ ತಿನ್ನಾಗಿ ಬೇಕು. ನನಗೆ ಮೀಡಿಯಮಾಗಿ ಬೇಕು. ನೋಡಿ ಎಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಅಂತ. ಇವಾಗ ಕಾಯಿ ತುರಿ ಉದುರಿಸ್ತಾ ಇದ್ದೀನಿ ನಾನು. ಕಾಯಿ ತುರಿ ನೀಟಾಗಿ ಉದುರಿಸ್ತಾ ಇದ್ದೀನಿ ನಾನು.
ಒಂದು ಸಲ ನೀಟಾಗಿ ತಿರುಗತ್ತೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾನು ಒಂದು ಪ್ಲೇಟ್ನ ಮುಚ್ತೀನಿ, ಒಂದು ಸ್ವಲ್ಪ ಹೊತ್ತು ಬೇಯಲಿ ಅಂತ ಅಷ್ಟೆ. ಪ್ಲೇಟ್ನ ಯಾವ ಥರ ಮುಚ್ಚಿದ್ದೀನಿ ನೋಡಿ, ಅರ್ಧಂಬರ್ಧ ಮುಚ್ಚಿದ್ದೀನಿ. ಬೇಕಾದ್ರೆ ಫುಲ್ಲೇ ಮಾಡ್ಕೋಬೋದು, ಬಟ್ ಆವಾಗ ಬಂದು ತಿರ್ತಿರ್ಬೇಕು. ಮೊಬೈಲ್ ನೋಡ್ಕೊಂಡಿದ್ದೆ ಎಲ್ಲ ಇದ್ದರೆ ಹಿಡಿಯೋಕ್ಕೆ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿ ಹಾಕಿ, ಆದಷ್ಟು ಹೈ ಫ್ಲೇಮಲ್ಲಿ ಹಾಕಬೇಡಿ, ಇಲ್ಲಾಂದರೆ ಅಂಡುಡ್ಕೊಬಿಡುತ್ತೆ ಪಲ್ಯ. ನೋಡಿ ಎಲ್ಲ ನೀರೆಲ್ಲ ಸುಂಡಿ ಯಾವ ಥರ ಕಾಣಿಸ್ತೈತೆ ಅಂತ. ಹಿಂದೆಗಡೆಯಿಂದ ಮುಂದೆಗಡೆ ಕೆಳಗಡೆಯಿಂದ ಎಲ್ಲ ನೀಟಾಗೆಲ್ಲ ಕೆರೆದು ನೀಟಾಗಿ ಮಿಕ್ಸ್ ಮಾಡಬೇಕು, ಅಂಡು ಹಿಡಿಯೋ ಚಾನ್ಸಸ್ ಇರುತ್ತೆ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಏನು ಯೂಸ್ ಮಾಡಿಲ್ಲ ನಾನು. ಒಬ್ಬೊಬ್ಬರು ಒಗ್ಗರಣೆ ಕೊಡ್ತಾರೆ, ಮೊದಲೇ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾರೆ. ನಾನು ಯಾವುದೇ ರೀತಿ ಒಗ್ಗರಣೆನೂ ಕೊಟ್ಟಿಲ್ಲ. ಬೇಕಾದ್ರೆ ನೀವು ಕರ್ಬೇವಿನ ಸೊಪ್ಪು ಒಗ್ಗರಣೆ ಕೊಟ್ಕೋಬೋದು. ನಾನೇನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಲ್ಲ ಇಲ್ಲಿ. ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಉದುರಿಸ್ಕೋಬೋದು. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ನೀಟಾಗೆಲ್ಲ ಬೆಂದೈತೆ. ನಿಮ್ಗೇನಾದ್ರು ಗ್ರೇವಿ ಬೇಕು ಅಂತಂದ್ರೆ ನೀರು ಹಾಕೊಳ್ಳಿ ಒಂದು ಸ್ವಲ್ಪ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ನಾನು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ, ಗ್ರೇವಿ ಅಷ್ಟೊಂದೇನಿಲ್ಲ. ನಿಮ್ಗೆ ಗ್ರೇವಿ ಬೇಕಂದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕನ್ ಪಲ್ಯ. ಮುಚ್ಚಿಬಿಟ್ಟು ನೀಟಾಗಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ನಾನು. ಇವಾಗ ಆಲ್ಮೋಸ್ಟ್ ಕುದ್ದೈತೆ. ಖಾರದ ಪುಡಿ ವಾಸನೆಯೂ ನೀಟಾಗೆಲ್ಲ ಹೋಗೈತೆ. ನೋಡಿ ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡೆ ನಾನು, ಗ್ರೇವಿ ಒಂದು ಸ್ವಲ್ಪ ಬೇಕು ಅಂತ. ನೀವು ನೋಡ್ಕೊ ಕನ್ಸಿಸ್ಟೆನ್ಸಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಒಂದು ಸ್ವಲ್ಪ ರೊಟ್ಟಿಗೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನಾನು. ಎಲ್ಲ ನೀಟಾಗಿ ಬೆಂದೈತೆ, ಖಾರದ ಪುಡಿ ವಾಸನೆಯೂ ಹೋಗೈತೆ. ನೋಡಿ ಇವಾಗ ಗಟ್ಟಿ ಆಯಿತು ತಿರ್ಗಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ನನ್ನ ವಿಡಿಯೋ ವಾಚ್ ಮಾಡೋದಕ್ಕೆ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಡೂ ಚೆಕ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್. ನಾನು ಕೈಮಾ ಉಂಡೆ ಸಾಂಬಾರು ಹಾಕಿದ್ದೀನಿ, ಫಿಶ್ ಸಾಂಬಾರು ಹಾಕಿದ್ದೀನಿ, ಫಿಶ್ ತವಾ ಫ್ರೈ ಹಾಕಿದ್ದೀನಿ. ಎಲ್ಲನೂ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ರೀತಿ ಎಂಕರೇಜ್ ಮಾಡ್ತಾಯಿರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಬಾಯ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಲೆಟ್ ಅಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.